ಮಳೆ ಜೋರಾಗಿ ಬರ್ತಿದೆ, ಬೇಗ ನಡೀರಿ. ಹೌದು, ಆದ್ರೆ ಪರಿಸರ ಎಷ್ಟು ಸುಂದರವಾಗಿದೆ. ಅಮ್ಮ, ನಾನ್ ನೀರ್ನಲ್ಲಿ ಆಟ ಆಡ್ತೀನಿ. ನೋಡು, ಮಳೆ ಹನಿಗಳು ಎಷ್ಟು. ಹೌದು ಕಂದ, ಎಲ್ರೂ ಎಂಜಾಯ್ ಚೆನ್ನಾಗಿದೆ ಅಲ್ವಾ? ನನಗೆ ತುಂಬಾ ಭಯವಾಗ್ತಿದೆ. ಅಪ್ಪ ಅಮ್ಮ ಎಲ್ಲಿದ್ದೀರಾ? ಅಲ್ಲಿ ನೋಡು, ಕ್ಯಾರೆಟ್ ಸಿಕ್ಬಿಟ್ಟೆ ನಮ್ ಪುಟ್ಟ ಕ್ಯಾರೆಟ್. ಮಳೆ ಬಿಲ್ಲು ಎಷ್ಟು ಸುಂದರವಾಗಿದೆ. ಫ್ರೆಂಡ್ಸ್, ಇಲ್ಲೊಬ್ರು ವೆಜ್ಜಸ್ ಕಾರ್ಟೂನ್ ವಿಡಿಯೋಸ್ಗಳನ್ನ ಮಾಡಿದ್ದಾರೆ. ಸೊ ಮೇನ್ ಕ್ಯಾರೆಕ್ಟರ್ನಲ್ಲಿ ಪೊಟ್ಯಾಟೊ, ಹಾಗೆಯೇ ಟೊಮ್ಯಾಟೊ ಮತ್ತು ಮಕ್ಕಳ ಕ್ಯಾರೆಕ್ಟರ್ನಲ್ಲಿ ಕ್ಯಾರೆಟ್ ಮತ್ತು ಇಲ್ಲಿ ಬೀಟ್ರೂಟನ್ನು ತೊಗೊಂಡಿದ್ದಾರೆ. ಓಕೆನಾ? ಸೊ ನೋಡಿ ಎಷ್ಟು ಚೆನ್ನಾಗಿ ಇವರ ಒಂದು ವಿಡಿಯೋಸ್ಗಳು ರನ್ ಆಗಿವೆ ಅಂತ ಹೇಳಿ. ಸೊ ನೋಡಿ, 11 days ಆಗೋ ವಿಡಿಯೋನ ಇವರು ಅಪ್ಲೋಡ್ ಮಾಡಿದ್ದಾರೆ ಯೂಟ್ಯೂಬ್ಗೆ. 52 lakhs ಬಂದಿದೆ ವ್ಯೂಸ್. ಅದಾದ ನಂತರ 10K ವ್ಯೂಸ್ ಮತ್ತು 2.5K ವ್ಯೂಸ್. ಸೊ ಇವರ ಒಂದು ಸಬ್ಸ್ಕ್ರೈಬರ್ ಬಂದುಬಿಟ್ಟು 11,000 ಸಬ್ಸ್ಕ್ರೈಬರ್ ಇದ್ದಾರೆ. ಕೇವಲ 12 ವಿಡಿಯೋಸ್ಗಳನ್ನು ಮಾತ್ರನೇ ಅಪ್ಲೋಡ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ನೋಡಿ, ಈ ರೀತಿಯಾದಂಥ ವಿಡಿಯೋಸ್ಗಳನ್ನು ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿನೇ ರೆಡಿ ಮಾಡ್ಬೋದು ಫ್ರೆಂಡ್ಸ್. ಒಂದು ಚಾನಲ್ ನೋಡಿ ಫ್ರೆಂಡ್ಸ್, ಸೊ ವೆಜ್ ಸ್ಟೋರೀಸ್ ಅಂತ ಚಾನಲ್ ಇದೆ ಇವ್ರದ್ದು. ನೋಡಿ 19K ಇದೆ, 4.2K ಇದೆ. ಸೊ ಈ ರೀತಿಯಾದಂಥ ವೆಜ್ಜಸ್ ಕಾರ್ಟೂನ್ ವಿಡಿಯೋಸ್ಗಳನ್ನು ಇವರು ಕೂಡ ಕೇವಲ 10 ವಿಡಿಯೋಸ್ಗಳನ್ನ ಮಾತ್ರನೇ ಅಪ್ಲೋಡ್ ಮಾಡಿದ್ದಾರೆ. ಬಟ್ ಇವ್ರಿಗೆ ಎಷ್ಟು ಚೆನ್ನಾಗಿ ವ್ಯೂಸ್ಗಳು ಬಂದಿದೆ ನೋಡಿ ಫ್ರೆಂಡ್ಸ್. ಸೊ ಈ ರೀತಿಯಾದಂಥ ವಿಡಿಯೋಸ್ಗಳನ್ನ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಸರಳವಾಗಿ ನೋಡಿ, ಮಾಡ್ಬೋದು. ಈ ರೀತಿಯ ಕ್ಯೂಟ್ ವೆಜಿಟೇಬಲ್ ಕಾರ್ಟೂನ್ ವಿಡಿಯೋಗಳು ಲಕ್ಷಾಂತರ ವಿಡಿಯೋಗಳನ್ನ AI ಬಳಸಿ ಕೇವಲ 1 ನಿಮಿಷದಲ್ಲಿ ಹೇಗೆ ಮಾಡಿ ಇಂದು ನಾನು ನಿಮಗೆ ಕನ್ನಡದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಬನ್ನಿ. ಇಲ್ಲಿ ಮೊದಲು ChatGPT ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ನೀವು ಟೆಕ್ಸ್ಟ್ ಕೂಡ ಕೊಡ್ಬೋದು. ಇಲ್ಲ ಅಂತ ಅಂದ್ರೆ ಇಲ್ಲಿ ಮೈಕ್ ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಕೊಡಿ. ಸೊ ನಿಮಗೆ ಯಾವ ರೀತಿಯಾದಂಥ ಸ್ಟೋರಿ ಮಾಡಬೇಕಿದೆ ವೆಜ್ ಸ್ಟೋರಿನಲ್ಲಿ, ಸೊ ಆ ಒಂದು ಸ್ಟೋರಿನ ನೀವು ಇಲ್ಲಿ ಕೊಡಬೇಕಾಗತ್ತೆ. ಸೊ ನೋಡಿ, ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ChatGPTಗೆ ಕೇಳ್ತಾ ಇದ್ದೀನಿ, ನನಗೆ ಒಂದು ಸ್ಟೋರಿ ಬೇಕು. ಸೊ ಮೇನ್ ಕ್ಯಾರೆಕ್ಟರ್ನಲ್ಲಿ ಆಲೂ ಮತ್ತು ಟೊಮ್ಯಾಟೊ ಇರಬೇಕು, ಹಾಗೆಯೇ ಮಕ್ಕಳ ಕ್ಯಾರೆಕ್ಟರ್ನಲ್ಲಿ ಸೌತೆಕಾಯಿ ಹಾಗೆಯೇ ಕ್ಯಾರೆಟ್ ಇರಬೇಕು. ಸೊ ನನಗೆ ಈ ರೀತಿಯಾದಂಥ ವೆಜ್ ಸ್ಟೋರಿ ಮಾಡಬೇಕಾಗಿದೆ. ನನಗೆ ಮಳೆಯಲ್ಲಿ ನಡ್ಕೊಂಡು ಹೋಗುವಂತಹ ಎಮೋಷ್ನಲ್ ಆಗಿರುವಂಥ ಕ್ಯೂರಿಯಾಸಿಟಿ ಆಗಿರುವಂಥ ಒಂದು ಸ್ಟೋರಿನ ಕೊಡು. ಸೊ ಈ ರೀತಿಯಾಗಿ ನೀವು ChatGPTಗೆ ಕೇಳಿದರೆ ನಿಮಗೆ ತುಂಬಾ ಕ್ಯೂರಿಯಾಸಿಟಿ ಆಗಿರುವಂಥ ಒಂದು ಸ್ಟೋರಿನ ಇದು ನೀಡುತ್ತೆ. ಸೊ ನೋಡಿ, ಒಂದು ಸ್ಟೋರಿ ನಮಗೆ ಇಲ್ಲಿ ಕೊಟ್ಟಿದೆ. ಸೊ 5 ಸೀನ್ನಲ್ಲಿ ನಮಗೆ ಒಂದು ಸ್ಟೋರಿ ಕೊಟ್ಟಿದೆ. ಓಕೆನಾ? ಸೊ ಮಳೆಯಲ್ಲಿ ತಪ್ಪಿ ಹೋದ ಕ್ಯಾರೆಟ್, ಇದು ಸ್ಟೋರಿ ಟೈಟಲ್ ಆಗಿದೆ. ಓಕೆನಾ? ಸ್ಕ್ರಿಪ್ಟ್ ಕೂಡ ಕೊಟ್ಟಿದೆ ನೋಡಿ. ಭಾರಿ ಮಳೆ ಸುರಿಯುತ್ತಿತ್ತು. ಆಲೂ ಅಪ್ಪ, ಟೊಮ್ಯಾಟೊ ಅಮ್ಮ ಇಬ್ಬರು ಮಕ್ಕಳಾದ ಸೌತೆಕಾಯಿ ಕ್ಯಾರೆಟ್ ಜೊತೆಗೆ ಮನೆಗೆ ನಡೆಯುತ್ತಿದ್ದರು. ಮಕ್ಕಳೇ, ನನ್ನ ಕೈ ಬಿಡಬೇಡಿ, ಮಳೆ ತುಂಬಾ ಜೋರಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಒಂದು ಸ್ಟೋರಿ ಕೊಟ್ಟಿದೆ, ಎಮೋಷನಲ್ ಕೂಡ ಆಗಿದೆ. ಅದಾದ ನಂತರ ಒಂದು ಕೊನೆಯ ಸಂದೇಶ ಕೂಡ ಕೊಟ್ಟಿದೆ. ಕುಟುಂಬ ಜೊತೆ ಇದ್ದರೆ ಯಾವ ಬಿರುಗಾಳಿಯನ್ನು ಧೈರ್ಯವಾಗಿ ಎದುರಿಸಬಹುದು. ಓಕೆನಾ? ಸೊ ನಾನಿಲ್ಲಿ ಇವಾಗ ನನಗೆ ಈ ಒಂದು ಸ್ಟೋರಿ ತುಂಬಾನೇ ಇಷ್ಟ ಆಗಿದೆ. ಇಲ್ಲಿ ಮೈಕ್ ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಮತ್ತೆ ಕೇಳಿ. ಸೊ ನೋಡಿ, ಮತ್ತೆ ChatGPTಗೆ ನಾನು ಕೇಳಿದೆ ಸೀನ್ ಬೈ ಸೀನ್ ಇಮೇಜ್ ಪ್ರಾಂಪ್ಟ್, ಹಾಗೆಯೇ ವಿಡಿಯೋ ಪ್ರಾಂಪ್ಟ್ ಮತ್ತು AI ವಾಯ್ಸ್, ಕ್ಯಾರೆಕ್ಟರ್ ವಾಯ್ಸ್ ಹಾಗೆಯೇ ಕ್ಯಾರೆಕ್ಟರ್ ವಾಯ್ಸ್ ಲಿಪ್ ಸಿಂಕ್ ಕೂಡ ಆಗಬೇಕು. ಸೊ ಈ ರೀತಿಯಾದಂಥ ಒಂದು ಪ್ರಾಂಪ್ಟ್ ಕೊಡು ಅಂತ ಕೇಳಿದೆ. ಓಕೆನಾ? ಸೊ ನೋಡಿ, ಮಳೆಯಲ್ಲಿ ತಪ್ಪಿ ಹೋದ ಕ್ಯಾರೆಟ್ ಅಂತ ಹೇಳಿ ಸ್ಟೈಲ್ ಕೊಟ್ಟಿದೆ. ಕ್ಯೂಟ್ 3D ಫಿಕ್ಸರ್, ಅಲ್ಟ್ರಾ ರಿಯಲಿಸ್ಟಿಕ್ ಆ್ಯಂಡ್ ಪೊಟ್ಯಾಟೊ ಫಾದರ್ ಕೊಟ್ಟಿದೆ. ಹಾಗೆಯೇ ಟೊಮ್ಯಾಟೊ ಮದರ್. ಸೀನ್ 1 ಇಮೇಜ್ ಪ್ರಾಂಪ್ಟ್, ವಿಡಿಯೋ ಪ್ರಾಂಪ್ಟ್, AI ವಾಯ್ಸ್ ಹಾಗೆಯೇ ಸೀನ್ 2, ಸೀನ್ 3 ಆ್ಯಂಡ್ ಸೀನ್ 4. ಓಕೆನಾ? ಕೊಟ್ಟಿದೆ ಫ್ರೆಂಡ್ಸ್. ಸೊ ನೀವು ಈ ಥರದ ಸ್ಟೋರಿಯನ್ನು ಏನಾದರೂ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಮಾಡಬೇಕಾದ್ರೆ, ಇಲ್ಲ ಅಂತಂದರೆ ಯೂಟ್ಯೂಬ್ ಶಾರ್ಟ್ಸ್ಗೆ ಮಾಡಬೇಕಂತ ಆದರೆ ನೀವು ಇದನ್ನು ಓವರಾಲ್ ಒಂದೇ ಸ್ಟೋರಿಯನ್ನು ಕನ್ವರ್ಟ್ ಮಾಡಿ 10 ನಿಮಿಷದ ಸ್ಟೋರಿಯನ್ನು ರೆಡಿ ಮಾಡಬೇಕು. ಓಕೆನಾ? ಬಟ್ ನೀವು ಯೂಟ್ಯೂಬ್ಗೆ ಲಾಂಗ್ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದರ ಒಂದು ಸೀನ್ 1, ಸೀನ್ 2, ಸೀನ್ 3, ಸೀನ್ 5 ಏನಿದೆ, ಸೊ ಇದರ ಒಂದು ಇಮೇಜ್ ಪ್ರಾಂಪ್ಟ್ ಮತ್ತು ವಿಡಿಯೋ ಪ್ರಾಂಪ್ಟನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ಬೋದು. ಬಟ್ ಒಂದು ತಿಳ್ಕೊಳ್ಳಿ, ವಿಡಿಯೋಸ್ ಮಾನಿಟೈಸೇಷನ್ ಆಗತ್ತೆ. ಬಟ್ ಇದರಲ್ಲಿ ನಿಮ್ಮ ಒಂದು ಸ್ವಂತ ಏನಾದರೂ ಓನ್ ವಾಯ್ಸ್ ಆದರೂ ಇರಬೇಕು, ಇಲ್ಲ ಅಂತಂದರೆ ನಿಮ್ಮ ಒಂದು ಓನ್ ವ್ಯಾಲ್ಯೂ ಇರಬೇಕು ಫ್ರೆಂಡ್ಸ್. ಸೊ ವ್ಯಾಲ್ಯೂನ ಕ್ರಿಯೇಟ್ ಮಾಡಿದ್ರೆ ಡೆಫಿನೆಟ್ಲಿ ಮಾನಿಟೈಸೇಷನ್ ಕೂಡ ಆಗುತ್ತೆ. ಸೊ ನೋಡಿ, ಈ ಫಾರ್ಮ್ಯಾಟ್ನಲ್ಲಿ ನನಗೆ ಇವಾಗ ಇದು ಕೊಟ್ಟಿದೆ. ಬಟ್ ನಾನು ಇದಕ್ಕೆ ಮತ್ತೆ ಇವಾಗ ChatGPTಗೆ ಕೇಳ್ತೀನಿ. ಇವಾಗ ಓವರಾಲ್ ಒಂದೇ ಒಂದು ಪ್ರಾಂಪ್ಟನ್ನು ಕೊಡುತ್ತೆ. ನೋಡಿ, ಮಳೆಯಲ್ಲಿ ತಪ್ಪಿ ಹೋದ ಕ್ಯಾರೆಟ್.
ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದೆ. ಓಕೆನಾ, ಇಲ್ಲಿ ಸ್ಟೋರಿ ಪ್ರಾಂಪ್ಟ್ ಕೊಟ್ಟಿದೆ ಅಲ್ವಾ, ಇದನ್ನು ಕಾಪಿ ಮಾಡಿ. ಬ್ಯಾಕ್ ಬನ್ನಿ, ಗೂಗಲ್ನಲ್ಲಿ ಫ್ಲೋ AI ಅಂತ ಸರ್ಚ್ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಗೂಗಲ್ ಫ್ಲೋ AI ಕ್ರಿಯೇಟಿವ್ ಸ್ಟುಡಿಯೋ ಫಾರ್ ವಿಡಿಯೋಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಆಲ್ರೆಡಿ ಲಾಗಿನ್ ಆಗಿದ್ರೆ ಇಲ್ಲಿ ನಿಮಗೆ ಲಾಗಿನ್ ಅಂತ ತೋರಿಸೋದಿಲ್ಲ, ಬಟ್ ನಾನಿಲ್ಲಿ ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಯಾವುದೇ ಒಂದು ಜಿಮೇಲ್ ಐ ಡಿಯಿಂದ ಲಾಗಿನ್ ಆಗಿ. ಮತ್ತೆ ನಿಮಗೆ ತುಂಬ ವಿಡಿಯೋಸ್ಗಳು ಜನರೇಟ್ ಮಾಡಬೇಕು ಅಂತ ಅಂದರೆ ಬೇರೆ ಬೇರೆ ಜಿಮೇಲ್ ಐ ಡಿಗಳನ್ನು ಉಪಯೋಗಿಸಿ ಲಾಗಿನ್ ಆಗ್ಬೋದು ಫ್ರೆಂಡ್ಸ್. ಸೊ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ವಾಟ್ ಡು ಯು ವಾಂಟ್ ಟು ಕ್ರಿಯೇಟ್ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇವಾಗ ನಾವು ಕಾಪಿ ಮಾಡ್ಕೊಂಡಿದ್ವಿ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ, ಸರಿನಾ. ಸೊ ಇಲ್ಲಿ ನಮ್ಮ ಒಂದು ಪ್ರಾಂಪ್ಟ್ ಇಲ್ಲಿ ಪೇಸ್ಟ್ ಆಗಿದೆ. ಇವಾಗ ಇಲ್ಲಿ ನಿಮಗೆ ಕಾಣ್ತಾ ಇರಬೇಕು ವಿಡಿಯೋ ಏರ್ಟೆಸ್ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಇಮೇಜ್ ಅಂತ ಇರುತ್ತೆ, ನೀವು ವಿಡಿಯೋಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತ ಇಮೇಜ್ ಅಷ್ಟೇ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಂಗ್ರೀಡಿಯೆಂಟ್ ಅದಾದ ನಂತರ ಯಾವ ಒಂದು ಫಾರ್ಮ್ಯಾಟ್ನಲ್ಲಿ ನಿಮಗೆ ವಿಡಿಯೋ ಬೇಕು, 9:16, 16:9. ಓಕೆನಾ. ಸೊ ನಾನು ನಿಮಗೆ 5 ಸೀನ್ನಲ್ಲಿ ಒಂದೇ ಲಾಂಗ್ ವಿಡಿಯೋ ಮಾಡಲಿಕ್ಕೆ ಹೇಗೆ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ 16:9 ಅನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ 8S ಅಂತ ಇದೆ ಅಲ್ವಾ, ಇದನ್ನು 10 ನಿಮಿಷಕ್ಕೆ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಇಂಟು 1 ಅಂತಂದರೆ ಒಂದೇ ಸೀನ್ ಸಾಕು ನಮಗೆ. ಸೊ ಇಷ್ಟಾದಮೇಲೆ ಇಲ್ಲಿ ಏರೋ ಮಾರ್ಕ್ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಾಣದ ಗುರುತಿದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿಂದ ವಿಡಿಯೋ ಜನರೇಟ್ ಆಗುತ್ತೆ. ಸೊ ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್. ಗೂಗಲ್ ಫ್ಲೋ ಸ್ವಲ್ಪ 10 ಸೆಕೆಂಡ್ ಆದರೂ ತಗೊಳುತ್ತೆ. ಸೊ ವೇಟ್ ಮಾಡಿ. ಇಲ್ಲಿ ನಿಮ್ಮ ವಿಡಿಯೋ ಜನರೇಟ್ ಆಗ್ತಾ ಇದೆ. 19%, 20%, 21. ಸೊ ಈ ರೀತಿಯಾಗಿ ಪರ್ಸೆಂಟೇಜ್ ತೋರಿಸ್ತಾ ಇರ್ತದೆ. ಇದೇ ರೀತಿಯಾಗಿ ನಿಮ್ಮ ಮೈಂಡ್ನಲ್ಲಿ ಇರುವಂತಹ ಸ್ಟೋರಿನ ನೀವು ChatGPTಗೆ ನೀಡಬೇಕಾದ್ರೂ ನೀವು ವಿಡಿಯೋನ ತಯಾರಿಸ್ಬೋದು ಫ್ರೆಂಡ್ಸ್. ಸೊ ತುಂಬಾನೇ ಸರಳವಾಗಿ ನಾವು AI ಜನರೇಟೆಡ್ ವಿಡಿಯೋಸ್ಗಳನ್ನ ಈ ಎಲ್ಲ ಆ್ಯಪ್ಸ್ಗಳಲ್ಲಿ ಡೌನ್ಲೋಡ್ ಮಾಡಿ. ನನಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಬಟ್ ನಾನು ನಿಮಗೆ ಸರಳವಾಗಿ ಡೀಟೇಲ್ ಆಗಿನೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ನೀವು ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಏನೂ ಕೂಡ ಅರ್ಥ ಆಗೋದಿಲ್ಲ, ಮತ್ತೆ ನೀವು ಮೆಸೇಜ್ ಬಾಕ್ಸ್ನಲ್ಲಿ ಅದೇ ಪ್ರಶ್ನೆನ ಕೇಳ್ತಾ ಇರ್ತೀರಾ. ಸೊ ನೋಡಿ ನಮ್ಮ ವಿಡಿಯೋ ಇಲ್ಲಿ ಜನರೇಟ್ ಆಗಿದೆ. ಇವಾಗ ಇಲ್ಲಿ ಕ್ಲಿಕ್ ಮಾಡಿ. ಸೊ ನೋಡಿ ನಮ್ಮ ಸ್ಟೋರಿ ಇಲ್ಲಿ ರೆಡಿ ಆಗಿದೆ. ಇವಾಗ ನನಗೆ ತುಂಬಾ ಭಯವಾಗ್ತಿದೆ. ಅಪ್ಪ ಅಮ್ಮ ಎಲ್ಲಿದ್ದೀರಾ? ಅಲ್ಲಿ ನೋಡು ಕ್ಯಾರೆಟ್. ಸಿಕ್ಬಿಟ್ಟೆ ನಮ್ ಪುಟ್ಟ ಕ್ಯಾರೆಟ್. ಮಳೆ ಬಿಲ್ಲು ಎಷ್ಟು ಸುಂದರವಾಗಿದೆ. ಮಳೆಯ ದಿನ ಚೆನ್ನಾಗಿದೆ ಅಲ್ವಾ? ನನಗೆ ತುಂಬಾ ಭಯವಾಗ್ತಿದೆ. ಅಪ್ಪ ಅಮ್ಮ ಎಲ್ಲಿದ್ದೀರಾ? ಅಲ್ಲಿ ನೋಡು ಕ್ಯಾರೆಟ್. ಸಿಕ್ಬಿಟ್ಟೆ ನಮ್ ಪುಟ್ಟ ಕ್ಯಾರೆಟ್. ಮಳೆ ಬಿಲ್ಲು ಎಷ್ಟು ಈ ಸುಂದರವಾಗಿದೆ. ರೀತಿಯಾಗಿ ನೀವು ಸ್ಟೋರಿ ChatGPTಗೆ ನೀಡಿ ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಫ್ಲೋ AI ನಾನು ಮೊದಲೇ ಹೇಳಿರೋ ಹಾಗೆ ಫ್ರೀ ಅನ್ಲಿಮಿಟೆಡ್ ಆಗಿ ವಿಡಿಯೋಸ್ಗಳು ಜನರೇಟ್ ಆಗಲ್ಲ, ಕೇವಲ 1 to 4 ಅಷ್ಟೇ ವಿಡಿಯೋಸ್ಗಳು ಜನರೇಟ್ ಆಗುತ್ತೆ. ಸೊ ನೀವು ಬೇರೆ ಬೇರೆ ಜಿಮೇಲ್ ಐ ಡಿಗಳನ್ನ ಉಪಯೋಗಿಸ್ಕೊಂಡು ವಿಡಿಯೋಸ್ಗಳನ್ನ ಜನರೇಟ್ ಮಾಡ್ಕೊಳ್ಬೋದು. ಸೊ ನಾನು ನಿಮಗೆ ಇವಾಗ ಇಲ್ಲಿ 10 ನಿಮಿಷ ಸ್ಟೋರಿ ಹೇಗೆ ನೀವು ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಸೊ ನೀವು ಯೂಟ್ಯೂಬ್ಗೆ ಅಥವಾ Instagram ರೀಲ್ಸ್ಗೆ ಅಪ್ಲೋಡ್ ಮಾಡ್ತಾ ಇದ್ರೆ ಸೀನ್ ಬೈ ಸೀನ್ ಸ್ಟೋರಿ ಪ್ರಾಂಪ್ಟ್ ಹಾಗೆಯೇ ಇಮೇಜ್ ಪ್ರಾಂಪ್ಟ್, ವಿಡಿಯೋ ಪ್ರಾಂಪ್ಟನ್ನು ಡೌನ್ಲೋಡ್ ಮಾಡಿಕೊಂಡು ನೀವು AI ಜನರೇಟೆಡ್ ವಿಡಿಯೋಸ್ಗಳನ್ನ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ನೀವು ChatGPT ಆಗಿ ಕ್ಯೂರಿಯಾಸಿಟಿ ಆಗಿ ವೈರಲ್ ಆಗುವಂಥ ಸ್ಟೋರೀಸ್ಗಳನ್ನು ನೀಡು ಅಂತ ಹೇಳಿದ್ರೆ ನಿಮಗೆ ಅದು ಕೊಡುತ್ತೆ. ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋಸ್ ಕಾರ್ಟೂನ್ ವಿಡಿಯೋಸ್ಗಳನ್ನ ಹೇಗೆ ಜನರೇಟ್ ಮಾಡ್ಕೊಳ್ಬೇಕು, AI ಜನರೇಟೆಡ್ ವಿಡಿಯೋಸ್ಗಳನ್ನ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಪೇಜ್ಗೆ ಕನೆಕ್ಟ್ ಆಗಿರಿ. ಮತ್ತು ನಿಮ್ಮ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ ಫ್ರೆಂಡ್ಸ್. ಸೊ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.